ಜಗತ್ತಿನಾದ್ಯಂತ ಆರ್ಸಿಬಿ ಕಪ್ಪನ್ನು ಗೆಲ್ಲಬೇಕು ಅನ್ನುವಂತಹ ಹಂಬಲದ ಜೊತೆಗೆ ರಾಜ್ಯದ ಉದ್ದಗಲದಕ್ಕೂ ಕೂಡ ಜನರು ಅದೇ ರೀತಿಯ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇವತ್ತು ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಐಪಿಎಲ್ ಹಣಾಹಣಿ. ಆರ್ಸಿಬಿ ಗೆಲುವಿಗಾಗಿ ಮೈಸೂರಿನಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. 101 ತೆಂಗಿನಕಾಯಿಯನ್ನು ಒಡೆದು ಗಣಪತಿ ದೇಗುಲದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಆರ್ಸಿಬಿ ತಂಡದ ಪೋಸ್ಟರ್ ಅನ್ನು ಹಿಡಿದು ಜೈಕಾರವನ್ನು ಹಾಕಿದ್ದಾರೆ. ಇವತ್ತು ಆರ್ಸಿಬಿ ಮತ್ತು ಪಂಜಾಬ್ ನಡುವೆ ಫೈನಲ್ ಮ್ಯಾಚ್ ಇರುವಂಥದ್ದು. ಈ ಮ್ಯಾಚ್ನಲ್ಲಿ ಆರ್ಸಿಬಿ ಗೆಲ್ಲಬೇಕು, ಕಪ್ಪನ್ನು ತನ್ನದಾಗಿಸ್ಕೊಳ್ಬೇಕು ಅಂಥೇಳಿ ಮೈಸೂರಿನಲ್ಲಿ ವಿಶೇಷ ಪ್ರಾರ್ಥನೆ. ಗಣಪತಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿನ ಒಡೆದು ಆರ್ಸಿಬಿ ಫ್ಯಾನ್ಸ್ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಹಿಂದೆ ಬನ್ರಿ, ಆಮೇಲೆ ಎತ್ಕೊಳ್ಳಿ ಬರ್ರಿ. ವಿರಾಟ್ ಕೊಹ್ಲಿ, ನಾಯಕ ರಜತ್ ಪಟೇದಾರು ಹಾಗೂ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಏನು ಪಂಜಾಬ್ನ ಪ್ಲೇ ಆಫಲ್ಲಿ ಬರೀ 10 ಓವರ್ಗಳಲ್ಲಿ ಸೋಲಿಸಿದ್ದಾರೆ. ಅದೇ ಆತ್ಮವಿಶ್ವಾಸ ಆರ್ಸಿಬಿಗಿದೆ. 18 ವರ್ಷಗಳಿಂದ ಏನು ಕೊಹ್ಲಿ ಅವರು IPL ಪ್ರಶಸ್ತಿಯ ಬರ ಇತ್ತು, ಈ ಸಲ ಖಂಡಿತ ಆ ಬರ ತೀರುತ್ತೆ. ನಮ್ಮ ಕನ್ನಡಿಗರ ಸುವರ್ಣ ದಿನ ಬಂದೇ ಬರುತ್ತೆ. ಇವತ್ತು ಖಂಡಿತ ಆರ್ಸಿಬಿ ಕಪ್ ಗೆಲ್ಲುತ್ತೆ ಅಂತ ನಾವು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀವಿ. ಜೈ ಆರ್ಸಿಬಿ, ಜೈ ಕನ್ನಡಿಗ. ಬಹಳ ವರ್ಷಗಳಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಇರುವ ಆಶಯ ಮತ್ತು ಕರ್ನಾಟಕ ರಾಜ್ಯ ಜನತೆಗೆ ಇರುವ ಆಶಯ ಆರ್ಸಿಬಿ ಗೆಲ್ಲಬೇಕು. ಸೊ ಈ ಸರಿ ಆರ್ಸಿಬಿಗೆ ಬಹಳ ಅವಕಾಶ ಇದೆ. ಈ ಸರಿ ಕಪ್ ನಮ್ದೇ. ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಸರಿ ಶತಕ ಬಾರಿಸ್ತಾರೆ ಅಂತ ವಿಶ್ವಾಸನೂ ಕೂಡ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ 101 ಗಣಪತಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ನಮ್ಮ ಗಣಪತಿಯಲ್ಲಿ ಬೇಡಿಕೆ ಕೂಡ ಇಟ್ಟಿದ್ದೀವಿ. ಎಲ್ಲರೂ ಕೂಡ ಪ್ರಾರ್ಥನೆ ಸಲ್ಲಿಸಿದ್ದೀವಿ. ಈ ಸರಿ ಖಂಡಿತ ಯಾರು ವಿನಾಶಕಗಳಿಲ್ದಲೇ ಈ ನಮ್ಮ ವಿಘ್ನೇಶ್ವರ ಈ ಸರಿ ಖಂಡಿತ ಆರ್ಸಿಬಿ ಜಯ ಸಾಧಿಸ್ತದೆ ಅಂತ ಹೇಳಿ ನಾನು ಈ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ.